ಈ ವಾರ ನನ್ನ ಗಮನ ಸೆಳೆದ 2 ಫಿಲ್ಮ್ಗಳು. ಮೊದಲನೇದು, ವಿಡಿಯೋ ನೋಡ್ತಿರೋ ಮೆಜಾರಿಟಿ ವ್ಯೂವರ್ಗಳಿಗೆ ಈ ಚಿತ್ರದ ಬಗ್ಗೆ ಗೊತ್ತಾಗಿದ್ದು ನಂತರನೇ ಇದರ ಪ್ರೊಡ್ಯೂಸರ್ ಅವರ ಇಂಟರ್ವ್ಯೂಗಳಿಂದ. ಅದನ್ನ ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ, ಕೆಲವರು ಹಳೆ ಮೈಸೂರವರೆಲ್ಲ ಕಂಪ್ಯೂಟರ್ ಮೈಂಡ್. ಇನ್ನೊಂದು, ವಿಜಯ್ ದೇವರಕೊಂಡ ಅವರ ಕಂಬ್ಯಾಕ್ ಫಿಲ್ಮ್ ಅಂತಾನೆ ಪ್ರಸಿದ್ಧಿ ಪಡೆದಿತ್ತು. ನೋಡ್ಕೊಂಬರೋಣ ಬನ್ನಿ ಶ್ರೀಮತಿ ಪುಷ್ಪಾ ಅರುಣ್ ಕುಮಾರ್ ಅವರ ಪ್ರೊಡಕ್ಷನ್ ಡೆಬ್ಯೂ, ಹಾಗೆ ವಿಜಯ್ ದೇವರಕೊಂಡ ಅವರ ಕಂಬ್ಯಾಕ್. ಎಲ್ರಿಗೂ ನಮಸ್ಕಾರ. ಕೇಡಿ ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 30ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರಗಳು ಶ್ರೀರಾಜು ಅವರ ಕೊತ್ತಲ್ವಾಡಿ ಹಾಗೆ ಗೌತಮ್ ತಿನ್ನಮುರಿ ಅವರ ಕಿಂಗ್ಡಮ್. ಮೊದಲಿಗೆ ಕೊತ್ತಲ್ವಾಡಿ. ಬರಗಾಲ ಬಂದಿರೋ ಒಂದು ಹಳ್ಳಿ, ಹಾಗೆ ಹಳ್ಳಿಯಲ್ಲಿರೋ ಓರ್ವ ಅವಕಾಶವಾದಿ ಹೇಗೆ ಹಳ್ಳಿಯ ಮುಗ್ಧ ಜನರನ್ನು ಇಲ್ಲೀಗಲ್ ಸ್ಯಾಂಡ್ ಮೈನಿಂಗ್ಗೆ ಬಳಸ್ಕೋತಾನೆ, ಹಾಗೆ ಇದರಿಂದ ಆ ಜನ ಹೊರಗೆ ಬರ್ತಾರಾ ಅನ್ನೋದು ಇಲ್ಲಿನ ಪ್ಲಾಟ್. ಚಿತ್ರದ ಮೊದಲನೇ ಪಾಸಿಟಿವ್ ವಿಷಯ ಅಂದರೆ ಅದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ಇಲ್ಲಿವರೆಗೂ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಕ್ಯಾರೆಕ್ಟರ್ ಆರ್ಕ್, ಡೆಪ್ತ್, ಶೇಡ್ಸ್ನ ಡೆಲಿವರ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಪೃಥ್ವಿ ಅಂಬರ್ ಅವರ ಎಫರ್ಟ್ಸ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಹಾಗೆ ಒಂದು ಕಮರ್ಷಿಯಲ್ ಸ್ಪೇಸಲ್ಲಿ ಅವರು ಕಂಫರ್ಟೇಬಲ್ ಆಗಿದ್ದು ನೋಡಿ ಖುಷಿ ಆಯಿತು. ಆದರೆ ಈ ಜಾನರ್ಗೆ ತುಂಬ ಬೇಗ ಲ್ಯಾಂಡ್ ಆದ್ರಾ ಅನ್ನೋ ಪ್ರಶ್ನೆ ಬಂದಿದ್ದು ನಿಜ. ಅಭಿನಂದನ್ ಕಶ್ಯಪ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿಲ್ಮ್ನ ಮೆಜಾರಿಟಿ ಸೀಕ್ವೆನ್ಸ್ಗಳಲ್ಲಿ ವರ್ಕ್ ಆದವು. ಹಾಗೆ ಥಿಯೇಟರ್ನಿಂದ ಹೊರಗೆ ಬಂದಾಗ ನೆನಪಾಗಲಿಲ್ಲ ಅಂದರೂ ಹಾಡುಗಳು ತಾವು ಮಾಡಬೇಕಾಗಿರೋ ಕೆಲಸನ ಮಾಡಿದ್ವು ಅಂತ ಹೇಳ್ಬೋದು. ಚಿತ್ರದ ವರ್ಲ್ಡ್ ಬಿಲ್ಡಿಂಗ್ ನನಗೆ ಇಷ್ಟ ಆಯಿತು. ಸ್ವಲ್ಪ ಟೈಮ್ ತೊಗೊಂಡ್ರು ಅಲ್ಲಿ ಬರ್ಕೊಂಡಿರುವಂಥ ಹಲವಾರು ಕ್ಯಾರೆಕ್ಟರ್ಗಳಲ್ಲಿ ಎಫರ್ಟ್ಸ್ ಕಾಣಿಸಿದ್ವು. ಆದರೆ ಇದನ್ನೆಲ್ಲ ಅದರ ಟ್ರೂ ಪೊಟೆನ್ಷಿಯಲ್ಗೆ ಬಳಸಿದ್ರಾ ಅನ್ನೋದು ಪ್ರಶ್ನೆ. ಎಸ್ಟಾಬ್ಲಿಷ್ ಆದಂತಹ ಜಾಗದಲ್ಲಿ ಹೊಸ ಚಾಲೆಂಜಸ್ ಆಗಲಿ ಇಶ್ಯೂಸ್ ಆಗಲಿ ಕಾಣಿಸಲ್ಲ. ಪೋಸ್ಟ್ ಇಂಟರ್ವಲ್ ಚಿತ್ರ ವಾಪಸ್ ಒಂದು ರೊಟೀನ್ ಟ್ರೀಟ್ಮೆಂಟ್ನ ಕಾಣುತ್ತೆ. ಫಸ್ಟ್ ಹಾಫ್ನಲ್ಲಿ ಇದ್ದಂತಹ ಲೂಸ್ ಸ್ಕ್ರೀನ್ ಪ್ಲೇ ಹಾಗೆ ಕೆಲವು ಬೇಡದೇ ಇರುವಂಥ ಸೀಕ್ವೆನ್ಸ್ಗಳು ಫಿಲ್ಮ್ನ ಮತ್ತಷ್ಟು ಅಬೋವ್ ಆವ್ರೇಜ್ ವಾಚ್ ಆಗೋ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ಇನ್ನು ಕಿಂಗ್ಡಮ್. ಈ ಫಿಲ್ಮ್ನ ಫುಲ್ ನೋಡಾದ್ಮೇಲೆ ನನಗನ್ಸಿದ್ದು ಫಿಲ್ಮ್ನ ಕ್ಲೈಮ್ಯಾಕ್ಸ್ನಿಂದನೇ ಇವರೇನಾದರೂ ಬರೆಯೋಕ್ಕೆ ಶುರು ಮಾಡಿದ್ರಾ ಅಂತ. ಅಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಅಂತ ಏನಲ್ಲ, ಆದರೆ ಸೆಕೆಂಡ್ ಹಾಫ್ ಪೂರ ಬೇರೆ ಎಲ್ಲನೂ ನಮ್ಮನ್ನು ಈ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಅಂಥ ಕ್ಲಿಫ್ ಹ್ಯಾಂಗರ್ಗೆ ರೆಡಿ ಮಾಡೋದು ಬಿಟ್ಟರೆ ಚಿತ್ರಾನ ಇದೇ ಪಾರ್ಟ್ನಲ್ಲೇ ಮುಗಿಸೋ ಯಾವ ಪ್ರಯತ್ನನೂ ಕಾಣಿಸ್ಲಿಲ್ಲ. ಆ ರೀತಿ ಒಂದೇ ಪಾರ್ಟ್ನಲ್ಲೇ ಮುಗಿಸೋ ಐಡಿಯಾ ಇಲ್ಲ ಅಂದಿದ್ದರೆ ಇನ್ನೂ ಆರಾಮಾಗಿ ಟೈಮ್ ತೊಗೊಂಡು ಕಥೆಯಲ್ಲಿರೋ ಎಲಿಮೆಂಟ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತೇನೋ ಅನಿಸಿದ್ದು ನಿಜ. 1991ರಲ್ಲಿ 18 ವರ್ಷಗಳ ಹಿಂದೆ ಕಳೆದು ಹೋಗಿರೋ ಅಂತಹ ಅಣ್ಣನ ಹುಡ್ಕೊಂಡು ಸೂರಿ ಒಂದು ಸ್ಪೈ ಆಗಿ ಶ್ರೀಲಂಕಾದ ಜಾಫ್ನಾ ಅನ್ನೋ ಪ್ರಾಂತ್ಯಕ್ಕೆ ಹೋಗ್ತಾನೆ. ಇವನ ಅಣ್ಣ ಯಾರು, ಅಲ್ಲೇನಾಗಿರ್ತಾನೆ, ವಾಪಸ್ ಮನೆಗೆ ಬರ್ತಾನ ಅನ್ನೋದು ಇಲ್ಲಿನ ಪ್ಲಾಟ್. ಸಾಲದೇ ಇರೋದಕ್ಕೆ ಇಲ್ಲೂ ಒಂದು ಎಲ್ಡೋರ್ಯಾಡೋ ಇದೆ, ಹಾಗೆ ಇಲ್ಲೂ ಒಬ್ಬ ದೇವರ ಇದ್ದಾನೆ. ಚಿತ್ರದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ ಫಿಲ್ಮ್ ಕೋರ್ ಎಮೋಷನ್ ಆಗಿರೋ ಅಂತಹ ಅಣ್ಣ ತಮ್ಮನ ಬಾಂಡ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಹೊಸ್ತನ ಏನಿಲ್ಲ ಅಂದರೂ ಆ ಸೀಕ್ವೆನ್ಸ್ಗಳು ಟೈರಿಂಗ್ ಅಂತ ಅನಿಸ್ಲಿಲ್ಲ. ಇನ್ನು ಫಿಲ್ಮ್ನ ಕೊನೆಯಲ್ಲಿರೋ ಕ್ಲಿಫ್ ಹ್ಯಾಂಗರ್ ನನಗೆ ಪುಷ್ಪಾ 2 ನೆನಪು ಮಾಡಿತು. ಅಂದರೆ ಇವರು ಸೆಕೆಂಡ್ ಪಾರ್ಟ್ಗೆ ಉಳಿಸಿರೋ ಅಂಥ ಆ ಸೀಕ್ವೆನ್ಸ್ಗಳನ್ನೂ ಇಲ್ಲೇ ಟ್ರೀಟ್ ಮಾಡಿದ್ದಿದ್ರೆ ವಿತ್ ಟೈಟರ್ ಸ್ಕ್ರೀನ್ ಪ್ಲೇ ಫಿಲ್ಮ್ ಬೆಟರ್ ಆಗ್ಬೋದಿತ್ತೇನೋ ಅನಿಸಿದ್ದು ನಿಜ. ಆದ್ರೂ ಕಾಂಟ್ಯಾಕ್ಟ್ ಹಾಗೆ ಸ್ಪೈ ಡಿಪಾರ್ಟ್ಮೆಂಟ್ ಪಾತ್ರಗಳಿಗೆ ಕೊಟ್ಟಿರೋ ಅಂಥ ಕ್ಲೋಷರ್, ಕ್ಲಿಫ್ ಹ್ಯಾಂಗರ್ ಇನ್ ದಿಸ್ ಕೇಸ್ ಚೆನ್ನಾಗಿತ್ತು. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬಂದರೆ ಇದನ್ನು ಒಂದು ಮೂವಿ ರಿವ್ಯೂನಲ್ಲಿ ನಾನು ಹೇಳ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಆದರೂ ಫಿಲ್ಮ್ನ ಮೊದಲನೇ ನೆಗೆಟಿವ್ ವಿಷಯ ಅನಿರುದ್ಧ್ ಅವರ BGM ಹಾಗೆ ಸಾಂಗ್ಸ್ ತುಂಬ ಲೆಥಾರ್ಜಿಕ್ ಅನಿಸಿದ್ವು. ಇನ್ಫ್ಯಾಕ್ಟ್ ಪೊಟೆನ್ಷಿಯಲ್ ಇರೋ ಎಷ್ಟೋ ಸೀಕ್ವೆನ್ಸ್ಗಳು BGMನಿಂದನೇ ಹಾಳಾದವು ಅಂದರೆ ತಪ್ಪಾಗಲ್ಲ. ಹಲವಾರು ಫಿಲ್ಮ್ಗಳ ಪ್ಲಾಟ್ ತಿನ್ನಿದ್ರು ಅನಿರುದ್ಧ್ ಅವರು ಅವರ BGMನಿಂದಾನೇ ಫಿಲ್ಮ್ಗಳನ್ನ ಅವ್ರ ಶೋಲ್ಡರ್ಸ್ ಮೇಲೆ ಕ್ಯಾರಿ ಮಾಡಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಆ್ಯಂಡ್ ದಿಸ್ ವಾಸ್ ಟೋಟಲಿ ಡಿಸಪಾಯಿಂಟಿಂಗ್. ಇನ್ನು ಬೇರೆ ನೆಗೆಟಿವ್ಸ್ ಅಂದರೆ ಅವು ಫಿಲ್ಮ್ನಲ್ಲಿ ಯಾವುದಾದ್ರೂ ಒಂದು ಜಾಗನ ಅಥವಾ ಆಚರಣೆನ ತೋರಿಸ್ಬೇಕಾದ್ರೆ ಅದನ್ನು ರಿಜಿಸ್ಟರ್ ಮಾಡದೆ ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದು ಅಂತ ಹೇಳ್ಬೋದು. ಅಂದರೆ ಅಲ್ಲಿನ ಪದ್ಧತಿಗಳನ್ನ ಆಚರಣೆಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಬೇರ್ ಮಿನಿಮಮ್ ಎಫರ್ಟ್ ಹೋಗ್ಬೋದಿತ್ತೇನೋ ಅನಿಸಿದ್ದು ನಿಜ. ಇನ್ನು ಸೆಕೆಂಡ್ ಹಾಫ್ ಪೂರ ಆ್ಯಂಟಿಸಿಪೇಟ್ ಮಾಡ್ಬೋದಿತ್ತು ಅಂದರೆ ತಪ್ಪಾಗಲ್ಲ. ಈ ಎರಡೂ ಫಿಲ್ಮ್ಗಳು ಗುಡ್ ಆನ್ ಪ್ರೊಡಕ್ಷನ್ ವ್ಯಾಲ್ಯೂಸ್.
ಮನೆ ಮಂದಿಯೆಲ್ಲ ಕೂತು ನೋಡೋ ಅಂಥ ಫಿಲ್ಮ್ಗಳ ಅಂತ ನೀವೇನಾದರೂ ಕೇಳಿದ್ರೆ 2 ಫಿಲ್ಮ್ಗಳು ಕಮರ್ಷಿಯಲ್ ಎಂಟರ್ಟೈನರ್ಗಳ ಟೆಂಪ್ಲೇಟಲ್ಲೇ ಇದೆ. ಆದರೆ ಕಮರ್ಷಿಯಲ್ ಎಂಟರ್ಟೈನರ್ಗಳ ಅನ್ನೋದು ಪ್ರಶ್ನೆ. ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಈ 2 ಫಿಲ್ಮ್ಗಳನ್ನ ನೀವು ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.